ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಕರ್ತನನ್ನು ಸ್ತುತಿಸುವಂತನಾಗಿದ್ದೇನೆ. ಈಗಲೂ ಕೂಡ ದೇವರ ಸಂದೇಶ, ಮಕ್ಕಳೇ ನಿನ್ನ ತಂದೆ ತಾಯಿಯರಿಗೆ ವಿಧಿಯರಾಗಿರಿ. ಹಲ್ಲೆಲೂಯಾ. ಚಿಲ್ಡ್ರನ್, obey your parents. This is right in the Lord. ಹಲ್ಲೆಲೂಯಾ. ಸರಿ, ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗಕ್ಕೆ ನಾನು ಬಯಸುತ್ತೇನೆ. ಇವತ್ತಿನ ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದವಾಕ್ಯ ಕೊಲೋಸ್ಯರನ್ನ ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯ. ಮಕ್ಕಳೇ, ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ, ಯವ್ವನಸ್ಥರೇ, ಚಿಕ್ಕ ಮಕ್ಕಳೇ, ಬಂದು ಕುಳಿತುಕೊಂಡು ಈ ವಾಕ್ಯವನ್ನ ಕೇಳಿ. ಇವತ್ತು ದೇವರು ಪವಿತ್ರ ಆತ್ಮನು ಏನು ಮಾತಾಡುತ್ತಾರೆ ಅಂತ ನೋಡೋಣ. ವೇದ ವಾಕ್ಯ ಹೇಳುತ್ತೆ, ಮಕ್ಕಳೇ ತಂದೆ ತಾಯಿಯರಿಗೆ ನೀವು ಗಣಪಡಿಸಬೇಕು. ಯು ಶುಡ್ ಒಬೇ your parents, your father and your mother. This is right in the Lord. ಇಲ್ಲಿ ನೋಡುವಾಗಲೂ ಕೂಡ ಇವತ್ತು ಅನೇಕ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವರ ತಂದೆ ತಾಯಿಯರಿಗೆ ವಿಧಿಯರಾಗಕ್ಕಿಂತಲೂ ಏನು ಗೊತ್ತಾ ಹೇಳ್ತಾರೆ, ಅವರು ತಂದೆ ತಾಯಿಗೆ, ನಿನಗೇನು ಗೊತ್ತು, ಒಂದು ಆದರೆ ಅವರು ಮುದಿಯರಾದರೆ, ಅವ್ರ ಕೈ ಕಾಲು ಬಿದ್ದೋಯ್ತಂದರೆ, ವಯಸ್ಸಾಗಿರುವ ಕಾಲದಲ್ಲಿ ಅವರು ದೊಡ್ಡವರಾಗುವಾಗ ಒಂದು 20-22 ವರ್ಷ ಆದರೆ ಸಾಕು, ಅವರಿಗೆ ಅಮ್ಮ ನಿನ್ಗೇನು ಗೊತ್ತು, ಡ್ಯಾಡಿ ನಿನ್ಗೇನು ಗೊತ್ತು, ಸುಮ್ಮನೆ ಕೂತ್ಕೊಂತೀರಾ, ಯಾಕೆ ಹೇಳಿ, ನಿನ್ನ ಓದಿಸಿದಕ್ಕೆ ತಾನೇ. ಅವ್ರು ಹೇಳ್ತಾರೆ, ನೀವು ಹೇಳ್ತೀರಾ ನಿನಗೇನು ಗೊತ್ತಂತ. ಅವ್ರು ಓದಿಸ್ಲೇ ಇಲ್ಲ ಅಂದರೆ ನೀವು ಹೆಂಗೆ ಹೇಳ್ತೀರಾ ಹೇಳಿ? ಈ ವಾಕ್ಯ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನಗಾಗಿನೇ ಈ ವಾಕ್ಯ ಬರೆದಲ್ಪಟ್ಟಿದೆ. ವೇದ ವಾಕ್ಯ ಏನು ಹೇಳುತ್ತೆ ಅಂತ ನಾವು ನೋಡೋಣ. ಇದು ಬಂದು ಇಟ್ ಇಸ್ ಅ ಲಾಂಗ್ ಸಬ್ಜೆಕ್ಟ್. ಇದು ದೊಡ್ಡ ಒಂದು ಘಟನೆ ಇವತ್ತಿನ ಕಾಲಘಟ್ಟದಲ್ಲಿ ನಡೆಯುತ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ವಾಕ್ಯವನ್ನ ಚೆನ್ನಾಗಿ ಗಮನಿಸಿ. ಎಫೆಸಿಯನ್ಸ್, ದ ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 6 ವರ್ಡ್ಸ್ 1 and 2. ಎಫೆಸಿಯರನ್ನ ಬರೆದ ಪುಸ್ತಕ 6ನೇ ಅಧ್ಯಾಯ 1-2ನೇ ವಾಕ್ಯ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ತಂದೆ ತಾಯಿ ಓದಿರಲ್ಲ, ದೆ ಮೇ ಬಿ ಅನ್ ಅನ್ಎಜುಕೇಟೆಡ್, ದೆ ಮೇ ಬಿ illiterate, but still they are your parents. ನಿಮ್ಮ ತಂದೆ ತಾಯಿನ ಸನ್ಮಾನಿಸಬೇಕು, ಗಣಪಡಿಸಬೇಕು. ಅವರಿಂದ ನೀವು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ನಾವೇನು ಮಾಡ್ತೀವಿ ಇವತ್ತು? ಯವ್ವನಸ್ಥರು, ಚಿಕ್ಕ ಮಕ್ಕಳು ತಂದೆ ತಾಯಿಗೆ ಎಷ್ಟು ಎದುರು ಮಾತಾಡ್ತಾರೆ ಗೊತ್ತಾ? ಎಷ್ಟು ಎದುರು ಜವಾಬು ಕೊಡ್ತಾರೆ ಗೊತ್ತಾ? ಇವತ್ತು ಯವ್ವನಸ್ಥರು ಅವ್ರನ್ನ ಕೈಯಲ್ಲೇ ಹಿಡಿಯಕ್ಕಾಗಲ್ಲ. ಇವತ್ತು ಆ ಥರ ಓಡುತ್ತಾರೆ, ಆ ಥರ ಮಾತಾಡುತ್ತಾರೆ. ಕಲ್ಲು ಎಟ್ಟು ಬಿದ್ದರೂ ಕಣ್ಣು ಎಟ್ಟು ಬೀಳಬಾರದು ಅಂತ ಹೇಳ್ತಾರಲ್ಲ, ಅದೇ ಥರ ನಮ್ಮ ಮಾತುಗಳು ತಂದೆ ತಾಯಿನ ಎಷ್ಟು ನೋವು ಬರೆಸ್ತಾರೆ ಗೊತ್ತಾ? ಅವರು ಕುಡುಕರೇ. ನಿನ್ನ ತಂದೆ ಒಂದು ವೇಳೆ ಕುಡುಕವಾಗಿರಬಹುದು,
ಒಂದು ವೇಳೆ ಇಲಿಟ್ರೇಟ್ ಆಗಿರಬಹುದು, ಬಟ್ ದೇ ಆರ್ ಯೋರ್ ಪ್ಯಾರೆಂಟ್ಸ್. ಅವರ ಮಾತನ್ನ ನೀವು ವಿಧಿಯರಾಗಬೇಕು, ಅವರ ಮಾತನ್ನ ನೀವು ಕೇಳಬೇಕು. ಅವರು ಏನು ಹೇಳ್ತಾರೋ ಅದರ ಪ್ರಕಾರ ನಡೆಯಕ್ಕೆ ನಾವು ಪ್ರಯತ್ನ ಪಡಬೇಕು. ತಂದೆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂದರೆ, ಇವತ್ತು ಅನೇಕ ಮಕ್ಕಳು ಯೌವನಸ್ಥರು ಯಾಕೆ ಆಶೀರ್ವಾದ ಇಲ್ಲ ಗೊತ್ತಾ? ಅವರ ಜೀವಿತದಲ್ಲಿ ಕೆಲಸ ಇಲ್ಲ, ಸರಿಯಾದ ಕೆಲಸ ಇಲ್ಲ, ಅವರಿಗೆ ಏನಿರೋದಿಲ್ಲ, ಅವರಿಗೆ ಆಶೀರ್ವಾದ ಇಲ್ಲ, ಅಪ್ಪ ಅಮ್ಮ ಆಶೀರ್ವಾದ ಅವರಿಗೆ ಇಲ್ಲ. ಆದ ಕಾರಣದಿಂದನೇ ದೇ ಲ್ಯಾಕ್ ದ ಬ್ಲೆಸ್ಸಿಂಗ್ಸ್. ಕೆಲಸ ಇರುವುದಿಲ್ಲ, ಸರಿಯಾದ ಕುಟುಂಬ ಇರುವುದಿಲ್ಲ ಅವರಿಗೆ. ನೋಡಿ, ಎಷ್ಟು ಕಾರ್ಯ ಇದೆ ಅಂದರೆ ಅಷ್ಟೂ ಕಾರ್ಯಗಳು ಇದೆ. ಅದಕ್ಕೆ ಯೌವನಸ್ಥರೇ, ನೀವುಗಳು ಏನು ಮಾಡಬೇಕು? ಅಪ್ಪ ಅಮ್ಮಗೆ ನೀವು ವಿಧಿಯರಾಗಿರಬೇಕು. ವೇದ ವಾಕ್ಯ ಕೂಡ ನಾವು ಓದುತ್ತೇವೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಹಾಲೆಲೂಯಾ. ತಂದೆ ವೆರಿ 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 ಇಂಪಾರ್ಟೆಂಟ್. ಒನ್ಸ್ ಇಫ್ ಯು ಲಾಸ್ಟ್ ಯೋರ್ ಪ್ಯಾರೆಂಟ್ಸ್, ಒಂದು ವೇಳೆ ತಂದೆ ಕಲ್ಕೊಂಡ್ರೆ, ಒಂದು ವೇಳೆ ತಾಯಿನ ಕಲ್ಕೊಂಡ್ರೆ, ನಿನ್ನ ಜೀವಿತ ಅಲ್ಲಲ್ಲೋ ಕೊಲ್ಲಲ್ಲೋ ಅಂತ ಆಗೋಗ್ಬಿಡತ್ತೆ. ನಿನ್ನ ಆಯುಸ್ಸುಗಳು ಅಧಿಕವಾಗಿ ಭೂಮಿಯಲ್ಲಿ ಇರಬೇಕಂದರೆ ನಿನ್ನ ತಂದೆ ತಾಯಿಯರಿಗೆ ನೀನು ವಿಧಿಯರಾಗಬೇಕು. ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೋ. ನಿನಗಾಗಿನೇ ಈ ವಾಕ್ಯ. ದೇವರು ಇವತ್ತು ಹೇಳುತ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಇದು ಮೊದಲನೇ ಕಟ್ಟಳೆ. 10 ಕಟ್ಟಳೆಗಳಲ್ಲಿ ದ 10 ಕಮಾಂಡ್ಮೆಂಟ್ಸ್ ಅಲ್ಲಿ 4ನೇ ಕಮಾಂಡ್ಮೆಂಟ್, ಆನರ್ ಯುವರ್ ಫಾದರ್ ಅಂಡ್ ಮದರ್. ಇಲ್ಲಿ ನೋಡುವಾಗ್ಲೂ ಕೂಡ ಇದು ಯೌವನಸ್ಥರಿಗೆ ಮೊದಲನೇ ಕಟ್ಟಳೆ. ಆ ಕಟ್ಟಳೆನ ನಾವು ಕೈಗೊಂಡು ನಾವು ನೆರವೇರಿಸಬೇಕು. ಅಪ್ಪ ಅಮ್ಮಗೆ ದುಃಖ ತಕೊಂಡು ಬರಬಾರದು. ಮಕ್ಕಳು ಇವತ್ತು ಒಂದು ವೇಳೆ ಅಮ್ಮ ಹೇಳ್ತಾಳೆ, ಏನಂತಾಳೆ? ಮಗಳೇ, ಪಾತ್ರೆಯನ್ನು ತೊಳಿ, ಮನೆಯನ್ನು ಗುಡಿಸು. ಅಲ್ಲಮ್ಮ, ನನಗೆ ಆಗೋದಿಲ್ಲ ಅಂತೆಲ್ಲ ಹೇಳ್ತೀರಲ್ಲ, ಆಗಿರಬಾರದು. ನಿನ್ನ ತಾಯಿಗೆ, ನಿನ್ನ ತಂದೆಗೆ ನೀನು ವಿಧೇಯರಾಗಬೇಕು. 4ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 23ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದಿ ನೋಡಿ. ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ಹಾಲೆಲೂಯಾ. ಮುಬ್ಬಿನ ಕಾಲದಲ್ಲಿ, ವಯಸ್ಸಾಗಿರುವಾಗ ಏನು ಮಾಡಬಾರದು? ಅಸಡ್ಡೆ ಮಾಡಬೇಡಿ. ಇವತ್ತು ಅನೇಕ ಮಕ್ಕಳು ಏನು ಗೊತ್ತಾ ಮಾಡ್ತಾರೆ? 1-2 ಕಾಸು ಸಂಪಾದನೆ ಮಾಡಿದ ತಕ್ಷಣ ಅವರ ಅಪ್ಪ ಅಮ್ಮನ ಎಲ್ಲಿ ತಗೊಂಡೋಗಿ ಬಿಡ್ತಾರೆ ಗೊತ್ತಾ? ಅನಾಥ ಆಶ್ರಮದಲ್ಲಿ ತಗೊಂಡೋಗಿ ಬಿಡ್ತಾರೆ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಎಚ್ಚರಿಕೆಯಾಗಿರ್ರಿ. ಸರಿ, ಇಲ್ಲಿ ಕೂಡ ದೇವರು ಹೇಳುತ್ತಾರೆ, ಮಕ್ಕಳೇ, ನಿನ್ನ ತಂದೆ ತಾಯಿಗೆ ನೀನು ವಿಧೇಯರಾಗು. ಹಲ್ಲೆಲೂಯಾ. ದೇವರ ದಾಮಿ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಈ ವಾಕ್ಯದಲ್ಲಿ ನೋಡುವಾಗಲೂ ಕೂಡ ಅನೇಕ ವಾಕ್ಯ ಇದರಲ್ಲಿ ಅಡಗಿರೋದನ್ನು ನಾವು ನೋಡುತ್ತೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನ ಕುರಿತು ನಾವು ಧ್ಯಾನಿಸೋಣ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.